ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಪಾಕಿಸ್ತಾನದ ಕರಾಚಿಯಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ದಾವೂದ್ಗೆ ಅಪರಿಚಿತರು ವಿಷಪ್ರಾಶನ ಮಾಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕೆಲ ವರ್ಷಗಳಿಂದ ಕರಾಚಿಯಲ್ಲಿ ನೆಲೆಸಿದ್ದಂತಹ ಬಗ್ಗೆ ಮಾಹಿತಿ ಇತ್ತು. ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಈ ಡಾನ್ ದಾವೂದ್ 160ಕ್ಕೂ ಹೆಚ್ಚು ಜನರನ್ನ ಕೊಲೆ ಮಾಡಿರುವಂತಹ ಆರೋಪ ಈತನ ಮೇಲಿದೆ. ಅದಷ್ಟೇ ಅಲ್ಲ, ಬಾಂಬೆ ಅಟ್ಯಾಕ್ ಏನಾಯ್ತಲ್ಲ, ಅದರಲ್ಲಿ ಎಷ್ಟು ಜನ ಜೀವ ಕಳೆದುಕೊಂಡ್ರು. ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟಂತಹ ಮೋಸ್ಟ್ ವಾಂಟೆಡ್ ಡಾನ್ ದಾವೂದ್ ಇಬ್ರಾಹಿಂ ಸದ್ಯಕ್ಕೆ ಕರಾಚಿಯ ಖಾಸಗಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ. 2 ದಿನದಿಂದ ಆತ ಅದೇ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾನಂತೆ. ವಿಷಪ್ರಾಶನ ಮಾಡಿದ್ದಾರೆ ಅನ್ನುವಂತಹ ಶಂಕೆ ಸದ್ಯಕ್ಕೆ ವ್ಯಕ್ತವಾಗ್ತಾ ಇದೆ. ಯಾವ ಹಾಸ್ಪಿಟಲ್ನಲ್ಲಿ ಈತ ಟ್ರೀಟ್ಮೆಂಟ್ ಪಡಿತಾ ಇದ್ದಾನಲ್ಲ, ಆ ಹಾಸ್ಪಿಟಲ್ನ 2nd ಫ್ಲೋರ್ ಅಂದ್ರೆ ಈತ ಇರುವಂತ ಫ್ಲೋರ್ ಅನ್ನು ಎಲ್ಲವನ್ನೂ ಕೂಡ ಖಾಲಿ ಮಾಡಲಾಗಿದೆ. ಅಲ್ಲಿ ದಾವೂದ್ ಇಬ್ರಾಹಿಂನ ಕುಟುಂಬಸ್ಥರು ಮತ್ತು ವೈದ್ಯರು ಮಾತ್ರ ಇದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅಪರಾಧ ಚಟುವಟಿಕೆ ಮತ್ತು 250ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಸಿಗಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಡಾನ್ ಈತ. ಸಾವಿರಾರು ಮಂದಿಗೆ ಕೊಲೆ ಬೆದರಿಕೆ ಮಾಡಿರುವಂತಹ ಆರೋಪ ಕೂಡ ಈತನ ಮೇಲಿದೆ. 1993ರ ಮುಂಬೈ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಆಗಿದ್ದ ಈತ. ಅನಾರೋಗ್ಯ ಹಿನ್ನೆಲೆ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅನ್ನುವಂತಹ ಪ್ರೈಮರಿ ಇನ್ಫಾರ್ಮೇಶನ್ ಇದೆ. ಆದರೆ ನಿಜಕ್ಕೂ ಅಲ್ಲಿ ಏನಾಯಿತು? ಈತನಿಗೆ ವಿಷ ಇರುವಂತಹ ಆಹಾರ ಕೊಟ್ರ, ಅಪರಿಚಿತರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಬಗ್ಗೆ ಹಾಸ್ಪಿಟಲ್ನಿಂದ ಏನಾದರೂ ಕ್ಲಾರಿಫಿಕೇಶನ್ ಸಿಗುತ್ತಾ, ಅಥವಾ ಈ ಭೂಗತ ಪಾತಕಿ ಏನಿದಾನಲ್ಲ ದಾವೂದ್ ಇಬ್ರಾಹಿಂ, ಈತನ ಆಪ್ತ ವಲಯ ಯಾವುದಾದ್ರೂ ಇನ್ಫಾರ್ಮೇಶನ್ನ ಬಿಟ್ಕೊಡುತ್ತಾ ಅಂತ ಸದ್ಯಕ್ಕೆ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನನ್ನ ಸಹೋದ್ಯೋಗಿ ವಿದ್ಯಾ ನೀಡ್ತಾರೆ. ವಿದ್ಯಾ, ಮೋಸ್ಟ್ ವಾಂಟೆಡ್ ಡಾನ್ ದಾವೂದ್ ಇಬ್ರಾಹಿಂ ಕರಾಚಿಯ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಇದ್ದಾನೆ, ಏನಾಯ್ತು ಅಸಲಿಗೆ? ಸಭಾ, ದಾವೂದ್ ಇಬ್ರಾಹಿಂ ಅನ್ನುವಂಥ ವ್ಯಕ್ತಿ ಭಾರತಕ್ಕೆ ಎಷ್ಟು ಅಗತ್ಯ ಆಗಿದ್ದ ಅನ್ನುವಂತ ಎಲ್ರಿಗೂ ಕೂಡ ಗೊತ್ತೇ ಇದೆ. 1993ರ ಮುಂಬೈ ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ದಾವೂದ್ ಇಬ್ರಾಹಿಂ. ಆತನಿಗಾಗಿ ಸಾಕಷ್ಟು ಹುಡುಕಾಟ ನಡೆದಿತ್ತು, ಆತನಿಗಾಗಿ ಶೋಧ ನಡೆದಿತ್ತು. ಆತನನ್ನ ಭಾರತಕ್ಕೆ ಕರೆತಂದು ಆತನ ಮೇಲಿರುವಂತಹ ಪ್ರಕರಣಗಳಿಗೆ ಆತನನ್ನ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಪ್ರಯತ್ನಗಳು ದಶಕಗಳಿಂದ ಆಗ್ತಾನೆ ಇದೆ. ಬಟ್ ಇದೆಲ್ಲದರ ಮಧ್ಯೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ, ಪಾಕಿಸ್ತಾನದ ಕರಾಚಿಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ದಾವೂದ್ ಇಬ್ರಾಹಿಂ ಅನ್ನುವಂಥದ್ದು. ವಯಸ್ಸು ಸುಮಾರು 65 ವರ್ಷ. ಬಟ್ ಆತ ವಯೋಸಹಜ ಕಾಯಿಲೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿಲ್ಲ. ಇಲ್ಲಿ ಬಹಳ ಗಂಭೀರವಾಗಿ ಗಮನಿಸಬೇಕಾದಂತಹ ವಿಚಾರ ಅಂದ್ರೆ, ವಿಷಪ್ರಾಶನವಾಗಿ ಆತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆತನಿಗೆ ಅಪರಿಚಿತರು ವಿಷಪ್ರಾಶನವನ್ನ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆತನ ಸಹಚರರು ಈ ಸುದ್ದಿಯನ್ನ ಕನ್ಫರ್ಮ್ ಮಾಡಿಲ್ಲ. ಬಟ್ ಬಹಳ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಮಾಹಿತಿ ಇದು. ದಾವೂದ್ ಇಬ್ರಾಹಿಂನನ್ನ ಕರಾಚಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತನಿಗೆ ಅಪರಿಚಿತರು ವಿಷಪ್ರಾಶನ ಮಾಡಿದ್ದಾರೆ, ಅಂದ್ರೆ ಆತನ ಹತ್ಯೆಯನ್ನ ಮಾಡುವಂತ ಸ್ಕೆಚ್ ಅನ್ನ ಹಾಕಿ ಆತನಿಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಅದೇ ಕಾರಣಕ್ಕಾಗಿ ಕರಾಚಿಯ ಖಾಸಗಿ ಆಸ್ಪತ್ರೆಗೆ ಆತನನ್ನ ದಾಖಲು ಮಾಡಲಾಗಿದೆ. ಇನ್ನು ಇವನ ಹಿನ್ನೆಲೆ ಭಾರತೀಯರಿಗೆ ಹೆಚ್ಚು ಕಮ್ಮಿ ಗೊತ್ತೇ ಇದೆ. ಯಾಕಂದ್ರೆ ಸಾಲು ಕ್ರಿಮಿನಲ್ ಕೇಸ್ಗಳನ್ನ ತನ್ನ ಮೇಲೆ ಹೊಂದಿರುವಂತಹ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ. ಆತನ ದಾವೂದ್ ಕಂಪನಿ ಅಂತ ಏನ್ ಹೇಳ್ತೀವಿ, ಎಷ್ಟೋ ಪಾಪ ಕೃತ್ಯಗಳಲ್ಲಿ, ಎಷ್ಟೋ ವಿಧ್ವಂಸಕ ಕೃತ್ಯಗಳಲ್ಲಿ ಈ ಗ್ಯಾಂಗ್ ಭಾಗಿಯಾಗಿತ್ತು. ಅದನ್ನ ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇದ್ದಿದ್ದು ಇದೇ ದಾವೂದ್ ಇಬ್ರಾಹಿಂ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಲ್ಲಿ ಭಾರತದಲ್ಲಿ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಲ್ಲಿ ಒಬ್ಬ ಈ ದಾವೂದ್ ಇಬ್ರಾಹಿಂ. ಸಂಘಟಿತ ಅಪರಾಧ, ಭಯೋತ್ಪಾದನೆ, ಮಾದಕ ವಸ್ತು ಕಳ್ಳ ಸಾಗಾಣೆ, ಅಪರಾಧ ಚಟುವಟಿಕೆ, ಜೊತೆಗೆ 250ಕ್ಕೂ ಹೆಚ್ಚು ಜನರ ಹತ್ಯೆ, ಹೀಗೆ ಸಾಲು ಪ್ರಕರಣಗಳಿದ್ದಾವೆ ಈ ದಾವೂದ್ ಇಬ್ರಾಹಿಂ ವಿರುದ್ಧ. ಸಾವಿರಾರು ಮಂದಿಯ ಮೇಲೆ ಕೊಲೆ ಬೆದರಿಕೆಯ ಪ್ರಕರಣಗಳಿದ್ದಾವೆ, ಹಲ್ಲೆಯ ಪ್ರಕರಣಗಳಿದ್ದಾವೆ, ಶೂಟೌಟ್ನ ಪ್ರಕರಣಗಳಿದ್ದಾವೆ. ಇನ್ನು ನಾನಾಗ್ಲೇ ಹೇಳಿದ ಹಾಗೆ 1993ರ ಮುಂಬೈ ಸರಣಿ ಸ್ಫೋಟದ ಹಿಂದಿನ ಮಾಸ್ಟರ್ ಮೈಂಡ್ ದಾವೂದ್ ಇಬ್ರಾಹಿಂ. ಸದ್ಯ ಈತನ ಹಾಸ್ಪಿಟಲೈಸ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದ್ದ ಹಾಗೆ ಪಾಕ್ನಲ್ಲಿ ಇಂಟರ್ನೆಟ್ ಸೇವೆ ಸಂಪೂರ್ಣ ಸ್ಥಗಿತ ಆಗಿದೆ ಅನ್ನುವಂಥ ಡೀಟೇಲ್ಸ್ ಕೂಡ ಸಿಗ್ತಾ ಇರೋದು. ಸಭಾ, ಪಾಕ್ನಲ್ಲಿ ಎಲ್ಲ ಸಾಮಾಜಿಕ ಮಾಧ್ಯಮ ಸೇವೆಗಳು ಕೂಡ ಬಂದ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈತ ಹಾಸ್ಪಿಟಲೈಸ್ ಆಗಿರುವಂತಹ ಸುದ್ದಿ ಹರಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಇಂಥ ಕ್ರಮವನ್ನ ಅಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇರೋದು. ಕರಾಚಿ, ಲಾಹೋರ್, ಮೀರ್ಪುರ್, ರಾವಲ್ಪಿಂಡಿ ಈ ಭಾಗದಲ್ಲಿ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯ ಸೇವೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಅನ್ನುವಂಥ
ಡೀಟೇಲ್ಸ್ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬಟ್ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ದಾವೂದ್ ಇಬ್ರಾಹಿಂನ ಆತನಿಗೆ ವೈರಿಗಳು ಸಾಕಷ್ಟಿರಬಹುದು, ಆತನ ಮೇಲೆ ಹಗೆಯೆಲ್ಲ ಸಾಧಿಸ್ತಾ ಇದ್ದಂತಹ ಗ್ಯಾಂಗ್ಗಳು ಬೇಕಾದಷ್ಟಿರಬಹುದು. ಬಟ್ ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಮಾಡಿದ್ಯಾರು ಅನ್ನುವಂಥದ್ದು ಮಾತ್ರ ಸದ್ಯಕ್ಕಿರುವಂತಹ ಬಹಳ ದೊಡ್ಡ ಕುತೂಹಲ. ಈ ನಿಟ್ಟಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇನ್ನಷ್ಟು ಲಭ್ಯವಾಗಬೇಕಾಗಿದೆ. ಸಭಾ ರೈಟ್ ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.